ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀನು ಮುಂದೊಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀಯ ಅಂತ ಮೊದಲು ಹೇಳಿದ್ದವರು ದ್ವಾರಕಾನಾಥ್. ಆಗ ಡಿ.ಕೆ. ಶಾಸಕರು ಆಗಿರಲಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಂತೆ ಒಬ್ಬ ಕಾರ್ಯಕರ್ತ ಅಷ್ಟೇ. ಆಗಿನ ದೊಡ್ಡ ದೊಡ್ಡ ನಾಯಕರ ಹಿಂದೆ ಓಡಾಡ್ತಾ ಇದ್ದ ಫಿಸಿಕಲಿ ಸ್ಟ್ರಾಂಗ್ ಯುವಕ. ಬಹುಶಃ ಆವತ್ತು ಡಿ.ಕೆ. ಕೂಡ ನಂಬಿರಲಿಲ್ವೇನೋ. ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಹಾಗಂತ ದ್ವಾರಕಾನಾಥ್ ಅವರಿಗೆ ಡಿ.ಕೆ.ಯಿಂದ ಆಗ ಯಾವ ಲಾಭನೂ ಇರಲಿಲ್ಲ. ಕ್ರಮೇಣ ಡಿ.ಕೆ. ನಂಬ್ತಾ ಹೋದ್ರು. ಏಕೆಂದರೆ ಡಿ.ಕೆ. ಹೇಳಿದಂತೆಯೇ ಇವರ ಬದುಕಿನಲ್ಲಿ ಆಗ್ತಾ ಹೋಯಿತು. ಸಿ.ಎಂ ಆಗಿ ಅಧಿಕಾರ ಸ್ವೀಕಾರ ಮಾಡುವುದು ಅಷ್ಟೇ. ಆ್ಯಕ್ಚುಲಿ ನಾನು 1 ವರ್ಷ ಮೊದಲೇ ಹೇಳಿದ್ದೆ, ನನ್ನಿಂದ ತಪ್ಪಾಯಿತು ಅನ್ನೋ ದ್ವಾರಕಾನಾಥ್, ನಾನು ಹೇಳಿದ್ದು ಸುಳ್ಳಾಗಲಿಲ್ಲ, 1 ವರ್ಷ ಲೇಟ್ ಆಯಿತು, ಆದರೂ ಸಾರಿ ಅಂತಾರೆ. ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುಹೂರ್ತ ಇಟ್ಟುಕೊಟ್ಟವರು ಅವರೇ. ಇಂತಹ ದ್ವಾರಕಾನಾಥ್ ಅವರು ಡಿ.ಕೆ.ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಂಬರ್ 1, ಮೌನದ ಎಚ್ಚರಿಕೆ. ಎಲ್ಲದಕ್ಕೂ ಮಾತನಾಡಬೇಡ, ಮೌನವಾಗಿರೋದನ್ನು ರೂಢಿಸಿಕೋ ಎಂದಿದ್ದಾರೆ. ಡಿ.ಕೆ. ಸಿ.ಎಂ ಆಗ್ತಾರೆ ಅಂತ ಘೋಷಣೆಯಾದ ದಿನದಿಂದ ಅಬ್ಸರ್ವ್ ಮಾಡಿ ನೋಡಿ, ಡಿ.ಕೆ. ಮಾತನಾಡಿದ್ದು ಕಡಿಮೆ. ಆ್ಯಕ್ಚುಲಿ ಮಾತೇ ಇಲ್ಲ ಅನ್ಬೇಕು. ಅದರ ಹಿಂದಿನ ಕೆಲಸ ದ್ವಾರಕಾನಾಥ್ ಅವರದ್ದು. ಸಿಂಪಲ್ ಆಗಿರು. ಇದು ದ್ವಾರಕಾನಾಥ್ ನೀಡಿರುವ 2ನೇ ಎಚ್ಚರಿಕೆ. ಡಿ.ಕೆ. ಲ್ಯಾವಿಶ್ ಸ್ಟೈಲ್ ಮಾಡ್ತಾರೆ. ಹಾಕೋ ಬಟ್ಟೆ, ವಾಚು, ಕೂಲಿಂಗ್ ಗ್ಲಾಸು, ಕುತ್ತಿಗೆಗೆ ಹಾಕ್ಕೊಳ್ಳೋ ಸ್ಕಾರ್ಫು ಎಲ್ಲ ದುಬಾರಿ. ಆದರೆ ದ್ವಾರಕಾನಾಥ್ ಅವರು ನೀಡಿರೋದು ಸಿಂಪಲ್ ಆಗಿರೋ ಸಲಹೆ. ಅವರ ಲೆಕ್ಕ ಏನಂದರೆ, ಈಗ ಡಿ.ಕೆ. ಶಿವಕುಮಾರ್ ಗ್ರಹಗತಿಯ ಪ್ರಕಾರ ಶನಿ 11ನೇ ಮನೆಯಲ್ಲಿದ್ದಾನಂತೆ. ಶನಿ ದಶೆಯೂ ಇದೆ, ಸಾಡೆ ಸಾತಿಯೂ ಇದೆ. ಹೀಗಾಗಿ ತಾಳ್ಮೆಯಿಂದ ಇರುವಂತಿದ್ದಾರಂತೆ. ಸನ್ಯಾಸಿಯಂತೆ ಬದುಕೋಕೆ ಸಲಹೆ, ಇದು 3ನೇಯದ್ದು. ಅಧಿಕಾರ ಬಂದವನು ಸನ್ಯಾಸಿಯಾಗಬೇಕು. ಇದನ್ನು ರಾಮಾಯಣ, ಮಹಾಭಾರತ, ಉಪನಿಷತ್ ಎಲ್ಲದರಲ್ಲೂ ಹೇಳೋ ರಾಜನೀತಿ. ರಾಜನಾದವನಿಗೆ ಬಂಧುಗಳು ಬಾಂಧವ್ಯ ಇರಬಾರದು, ಅವನೊಬ್ಬ ಸನ್ಯಾಸಿಯಾಗಬೇಕು. ರಾಜನಾದವನು ಸನ್ಯಾಸಿಯಂತೆ ಬದುಕಬೇಕು ಅಂತಾರೆ. ದ್ವಾರಕಾನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿಕೊಟ್ಟಿರೋದು ಇದೇ ಸೂತ್ರವನ್ನ. ರಾಜನಾದವನು ಋಷಿಯಂತೆ ಬದುಕಬೇಕು ಅಂತ ಡಿ.ಕೆ.ಗೆ ಸಲಹೆ ಕೊಟ್ಟಿದ್ದಾರಂತೆ. ದ್ವಾರಕಾನಾಥ್ ಕೊಟ್ಟಿರುವ ಇನ್ನೊಂದು ಸಲಹೆ, ಎಲ್ಲರನ್ನ ನಂಬಬೇಡ. ಇದು ದ್ವಾರಕಾನಾಥ್ ಕೊಟ್ಟಿರುವ ಅತೀ ದೊಡ್ಡ ಸಲಹೆ ಅನ್ಬಹುದು. ಅಧಿಕಾರ ಬರ್ತಾ ಇದ್ದಂತೆಯೇ ಸೈಲೆಂಟ್ ಆಗಿ ಕೆಲವರು ಕುರ್ಚಿಯ ಸುತ್ತ ಬಂದು ಕೂತ್ಕೊಳ್ತಾರೆ. ಅಧಿಕಾರದಲ್ಲಿರೋರಿಗೆ ನಾವು ಯಾವಾಗ ಇವರ ಕೈಗೆ ಸಿಕ್ಬಿದ್ವು ಅನ್ನೋದು ಗೊತ್ತೇ ಆಗಲ್ಲ. ಹತ್ತಿರ ಇದ್ದವರ ಬಗ್ಗೆ, ಸುತ್ತಮುತ್ತ ಇರೋರ ಬಗ್ಗೆ ಜಾಗೃತೆಯಾಗಿರು, ಜನರಿಗೆ ಹತ್ತಿರವಾಗಿರು. ಆದರೆ ಪಟ್ಟಭದ್ರ ಹಿತಾಸಕ್ತಿ ಇರೋ ಜನರಿಂದ ದೂರಾನೇ ಇರು ಅಂತ ಹೇಳಿದ್ದಾರಂತೆ ರಾಜಗುರು ದ್ವಾರಕಾನಾಥ್. ಆದರೆ ಡಿ.ಕೆ. ಶಿವಕುಮಾರ್ ಇರೋದೇ ಹಾಗೆ. ಅವರ ವ್ಯಕ್ತಿತ್ವ ಹೆಂಗೆ ಅಂದರೆ, ಅವರು ಯಾರನ್ನೂ ಪೂರ್ತಿ ನಂಬೋದೇ ಇಲ್ಲ. ನೆಗೆಟಿವ್ ಇಮೇಜ್ಗೆ ಡೋಂಟ್ ವರಿ. ಇದು ದ್ವಾರಕಾನಾಥ್ ಅವರು ಕೊಟ್ಟಿರೋ ಮತ್ತೊಂದು ಸಲಹೆ. ಡಿ.ಕೆ. ಅವರ ಹಿಸ್ಟರಿ ಹಿಡ್ಕೊಂಡು ಅವರು ಸಿ.ಎಂ ಆಗ್ತಾ ಇದ್ದಂತೆ ನೆಗೆಟಿವ್ ಇಮೇಜ್ ಸೃಷ್ಟಿ ಮಾಡೋಕೆ ಕಾಯ್ತಾ ಇರೋ ಜನ ಇದ್ದಾರೆ. ನೋಡ್ರಿ, ನಾವು ಮೊದಲೇ ಹೇಳಿರಲಿಲ್ವಾ, ಹಿ ಈಸ್ ಅನ್ಫಿಟ್ ಟು ಬಿ ಚೀಫ್ ಮಿನಿಸ್ಟರ್ ಪೋಸ್ಟ್, ರೌಡಿ ಬುದ್ಧಿ ಎಲ್ಲಿ ಹೋಗುತ್ತೆ ಅಂತಾರೆ. ಆದರೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹಾಗಂತ ಇಗ್ನೋರ್ ಕೂಡ ಮಾಡಬೇಡ. ಅವುಗಳನ್ನು ಸರಿಯಾಗಿ ನಿಭಾಯಿಸು ಅಂತ ಸಲಹೆ ಕೊಟ್ಟಿದ್ದಾರಂತೆ. ಆದರೆ ಅಹಂಕಾರವನ್ನು ಬಿಡಬೇಕು ಅಂದಿದ್ದಾರಂತೆ. ದ್ವಾರಕಾನಾಥ್ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರದ್ದು ಸುಮಾರು 40 ವರ್ಷಗಳ ಬಾಂಧವ್ಯ.
ತಾನು ರಾಜ್ಯದಲ್ಲಿ ಪಕ್ಷದಲ್ಲಿ ಏನೇನೂ ಅಲ್ಲದೇ ಇದ್ದಾಗ ಭವಿಷ್ಯ ಹೇಳಿರೋ ದ್ವಾರಕಾನಾಥ್ ಅವರ ಬಗ್ಗೆ ಡಿಕೆಗೆ ಗೌರವ ಇದೆ. ಡಿಕೆ ಶಿವಕುಮಾರ್ ತಮಗೆ ಸಿಎಂ ಪೋಸ್ಟ್ ಗ್ಯಾರಂಟಿ ಅಂತ ಗೊತ್ತಾಗ್ತಿದ್ದ ಹಾಗೆ ಮೊದಲು ಫೋನ್ ಮಾಡಿದ್ದು ಇದೇ ದ್ವಾರಕಾನಾಥ್ ಅವರಿಗೆ. ಆಗ ದ್ವಾರಕಾನಾಥ್ ಅವರು ಶೃಂಗೇರಿಯಲ್ಲಿ ಪೂಜೆ ಮಾಡಿಸ್ತಾ ಇದ್ರಂತೆ. ಗುರುಗಳೇ, ಕೆಲಸ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ದ್ವಾರಕಾನಾಥ್ ಅವರು ಶೃಂಗೇರಿಗೆ ಹೋಗಿದ್ದಕ್ಕೂ ಕಾರಣ ಇದೇ ಡಿಕೆ ಶಿವಕುಮಾರ್. ಶಿವಕುಮಾರ್ ಕೆಲಸ ಯಾಕೋ ವಿಳಂಬ ಆಗ್ತಾ ಇದೆ ಅಂತ ಬೇಜಾರು ಮಾಡಿಕೊಂಡಿದ್ರಂತೆ ದ್ವಾರಕಾನಾಥ್. ಹೀಗಾಗಿ ಶಿವಕುಮಾರ್ ಅವರಿಗಾಗಿಯೇ ಪ್ರಾರ್ಥನೆ ಮಾಡೋಕೆ ಶೃಂಗೇರಿಗೆ ಹೋಗಿ ಪೂಜೆ ಮಾಡಿಸ್ತಾ ಇದ್ರಂತೆ. ಪೂಜೆ ಮಾಡಿಸ್ತಾ ಇರುವಾಗಲೇ ಡಿಕೆ ಫೋನ್ ಮಾಡಿ ಹೇಳಿದ್ರಂತೆ, ಗುರುಗಳೇ ಕೆಲಸ ಆಯಿತು ಅಂತ. ಸಿದ್ದರಾಮಯ್ಯ ಅವರದ್ದು ವೃಶ್ಚಿಕ ರಾಶಿ. ಅವರ ಜಾತಕದಲ್ಲಿ ಈಗ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಆದರೆ ಅವರ ಮಾರ್ಗದರ್ಶನ ರಾಜ್ಯಕ್ಕೆ ಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ರೂ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲೇ ಕಂಟಿನ್ಯೂ ಆಗಬೇಕು ಅಂತಾನು ದ್ವಾರಕಾನಾಥ್ ಹೇಳಿಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಈಗ ಸುವರ್ಣ ಕಾಲ. ಮಿಥುನ ರಾಶಿಯಲ್ಲಿರೋ ಗುರು ಡಿಕೆ ಶಿವಕುಮಾರ್ ಅವರಿಗೆ ಗುರುಬಲ, ದೈವಬಲ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನೆ ಎಂದಿದ್ದಾರೆ. ಡಿಕೆ ಬುದ್ಧಿವಂತ, ಜಾಣ, ಮೇಲಾಗಿ ಅಪಾರ ತಾಳ್ಮೆ ಇದೆ ಅಂತ ಕೂಡ ದ್ವಾರಕಾನಾಥ್ ಹೊಗಳಿದ್ದಾರೆ. ಇತ್ತೀಚೆಗೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಅವಳು ಹುಟ್ಟಿದ ಘಳಿಗೆಯೂ ಅದೃಷ್ಟ. ಅವಳು ಅದೃಷ್ಟವನ್ನ, ರಾಜಲಕ್ಷ್ಮಿಯನ್ನ ತಟ್ಟೆಯಲ್ಲಿಟ್ಟು ತಾತನಿಗೆ ಕೊಟ್ಟಿದ್ದಾಳೆ ಅಂತಿದ್ದಾರೆ ದ್ವಾರಕಾನಾಥ್. ಇಷ್ಟೆಲ್ಲ ಇದ್ರೂ ಡಿಕೆ ಶಿವಕುಮಾರ್ ಅವರಿಗೆ ರಾಜಗುರು ದ್ವಾರಕಾನಾಥ್ ನೀಡಿರೋದು ಒಂದೇ ಎಚ್ಚರಿಕೆ: ನೋ ರೆಸ್ಟ್. ಇನ್ಮೇಲೆ ವಿಶ್ರಾಂತಿಯನ್ನು ತೆಗೆದು ಸೈಡ್ಗೆ ಇಟ್ಬಿಡಬೇಕು. ಹಗಲು ರಾತ್ರಿ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಹುದ್ದೆ ಸಿಕ್ಕಾಗ ಸೋಮಾರಿ ಆಗಬಾರ್ದು. ಬೆಂಗಳೂರು ರಾಜ್ಯದ ರಾಜಧಾನಿ. ಮೊದಲು ಇಲ್ಲಿನ ಪ್ರಾಬ್ಲಮ್ ಕಡೆ ಗಮನ ಕೊಡು. ಭ್ರಷ್ಟಾಚಾರ ಮಾಡ್ತಾನೆ ಇದ್ರೆ ಅಭಿವೃದ್ಧಿ ಆಗಲ್ಲ. ಸಿಎಂ ಆಗಿದ್ಕೊಂಡು ಟರ್ಮ್ ಕಂಪ್ಲೀಟ್ ಮಾಡೋಕೆ ನೀನೇ ಸಿಎಂ ಆಗಬೇಕಿರಲಿಲ್ಲ. ಹೀಗಾಗಿ ನೀನು ಸಿಎಂ ಆಗಿದ್ದೀಯ ಅಂದರೆ ಜನ ನೆನಪಿಟ್ಟುಕೊಳ್ಳೋ ಹಾಗೆ ಕೆಲಸ ಮಾಡಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ದ್ವಾರಕಾನಾಥ್ ಅವರನ್ನ ರಾಜಗುರು ಅಂತಾರೆ. ಹಿಂದೆಲ್ಲ ರಾಜಗುರುಗಳು ಇರ್ತಾ ಇದ್ರು. ಅವರ ಮಾತನ್ನ ರಾಜರು ಯಾವತ್ತೂ ತೆಗೆದು ಹಾಕ್ತಾ ಇರಲಿಲ್ಲ. ಅವರು ರಾಜಗುರುಗಳು ಕೇವಲ ರಾಜ್ಯದ ಜನತೆಗೆ ನಿಷ್ಠರಾಗಿರ್ತಾ ಇದ್ರು. ರಾಜನ ಜೊತೆ ಒಂದೊಳ್ಳೆ ರಿಲೇಶನ್ಶಿಪ್ ಕೂಡ ಇರ್ತಾ ಇತ್ತು. ಆದರೆ ಆಗಿನ ಕಾಲದ ರಾಜಗುರುಗಳು ಕೇವಲ ರಾಜ್ಯದ ಜನತೆಗೆ ನಿಷ್ಠೆ ಇಟ್ಟುಕೊಳ್ತಾ ಇದ್ರು. ದ್ವಾರಕಾನಾಥ್ ಅವರ ಮಾತು ಕೇಳಿದರೆ ಇವರು ಹಾಗೇನಾ ಅನ್ನಿಸೋದು ಸಹಜ. ಬಟ್ ಹಿ ಈಸ್ ಡಿಫ್ರೆಂಟ್. ಅಂದಹಾಗೆ ದ್ವಾರಕಾನಾಥ್ ಅವರ ಬಳಿ ಮಾಜಿ ಸಿಎಂ ಆಗಿದ್ದ ದೇವರಾಜ ಅರಸು, ಎಸ್ ಬಂಗಾರಪ್ಪ ಅವರು ಭವಿಷ್ಯ ಕೇಳ್ತಾ ಇದ್ರಂತೆ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಮುಗಿದ ಮೇಲೆ ಎಲೆಕ್ಷನ್ ಸೋತಾಗ ದೇವರಾಜು ಅರಸು ಅವರು ಇಂದಿರಾ ಗಾಂಧಿ ಅವರನ್ನು ಕರ್ಕೊಂಡು ಬಂದಿದ್ರಂತೆ. ಆಗ ದ್ವಾರಕಾನಾಥ್ ಅವರನ್ನು ಶಕ್ತಿ ದೇವತೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ, ನಿಮಗೆ ಮತ್ತೆ ಅಧಿಕಾರ ಬಂದೇ ಬರುತ್ತೆ, ಮತ್ತೆ ಹೋಗೋದೇ ಇಲ್ಲ ಅಂದಿದ್ರಂತೆ. ಅದು ನಿಜ ಆಗಿತ್ತು. ಮತ್ತೆ ಇಂದಿರಾ ಗಾಂಧಿ ಸಾಯುವ ಕ್ಷಣದಲ್ಲೂ ಪ್ರಧಾನಿಯಾಗೇ ಸತ್ರು. ಮೋದಿ ಅವರು ಇರ್ತಾರೆ, ಗೆಲ್ತಾರೆ, ಆದರೆ ಕಷ್ಟಪಟ್ಟು ಗೆಲ್ತಾರೆ ಅಂತ ಹೇಳಿದ್ದರು ದ್ವಾರಕಾನಾಥ್. ಅದು ನಿಜ ಆಯಿತು. ಭಾರತಕ್ಕೆ ಅಮೇರಿಕದಿಂದಲೇ ಹೊಡೆತ ಬೀಳಲಿದೆ ಅಂತ ಕೂಡ ಭವಿಷ್ಯ ಹೇಳಿದ್ರು. ಅದೂ ನಿಜ ಆಯಿತು. ಇಂತಹ ದ್ವಾರಕಾನಾಥ್ ಅವರು ಡಿಕೆ ಶಿವಕುಮಾರ್ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಖುಷಿ ಮಾಡೋ ಭವಿಷ್ಯ ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ, ತಂದೆ ರಾಜೀವ್ ಗಾಂಧಿ ಶೃಂಗೇರಿಗೆ ನಡ್ಕೊಳ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಅವರು ಶೃಂಗೇರಿಯನ್ನೇ ಮರೆತಿದ್ದಾರೆ. ಏನು ಮಾಡೋಕ್ಕಾಗುತ್ತೆ ಅಂತಾರೆ. ರಾಹುಲ್ ಗಾಂಧಿ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಮಾತಾಡಲ್ಲ, ನೆಗೆಟಿವ್ ಮಾತಾಡಲ್ಲ. ಈ ದ್ವಾರಕಾನಾಥ್ ಅವರ ಪರ್ಫೆಕ್ಟ್ ಭವಿಷ್ಯ ಏನು ಗೊತ್ತಾ? ಡಿಕೆ ಶಿವಕುಮಾರ್ ಜಾತಕದಲ್ಲಿ ಶನಿ 11ನೇ ಮನೆಗೆ ಹೋದಾಗ ಅವನು ಸಿಎಂ ಆಗ್ತಾನೆ, ಆಗೇ ಆಗ್ತಾನೆ ಅಂತ ಹೇಳಿದರು. ಅದನ್ನು 2025ನೇ ತಾರೀಕು ಜನವರಿ 1 ಅವತ್ತು ರಿಪಬ್ಲಿಕ್ ಟಿವಿನಲ್ಲಿ ಹೇಳಿದ್ದ ಮಾತು ಈಗ ಡಿಕೆ ಶಿವಕುಮಾರ್ ಜಾತಕದಲ್ಲಿ ಶನಿ 11ನೇ ಮನೆಯಲ್ಲಿದ್ದಾನೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ಇಷ್ಟೆಲ್ಲ ಭವಿಷ್ಯ ಹೇಳಿರೋ ದ್ವಾರಕಾನಾಥ್
ತಾವು ಮಗ ಅಂತಾನೆ ಭಾವಿಸೋ ಡಿ ಕೆ ಶಿವಕುಮಾರ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನ ಡಿ ಕೆ ಫಾಲೋ ಮಾಡ್ತಾರೋ ಇಲ್ವೋ ಕಾಲ ಉತ್ತರ ಕೊಡುತ್ತೆ.